ಕರಾವಳಿಯ 3 ಜಿಲ್ಲೆಗಳ ಜನರು ತಿಳುವಳಿಕೆ ಉಳ್ಳವರು, ಪ್ರಜ್ಞಾವಂತರು. ಆದರೆ ಯಾಕೆ ಬಿಜೆಪಿಯನ್ನ ಬೆಂಬಲಿಸ್ತೀರಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರ ಮತಯಾಚನೆಗೆ ಉಡುಪಿಯ ಕಾರ್ಕಳಕ್ಕೆ ಆಗಮಿಸಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಇತ್ತೀಚೆಗೆ ಒಂದು ಶೋಕಿ ಆರಂಭವಾಗಿದೆ. ಯುವಕರು ರಸ್ತೆಯಲ್ಲಿ ಮೋದಿ ಮೋದಿ ಅಂತಾರೆ. ಹಾಗೆ ಘೋಷಣೆ ಕೂಗುವ ಹುಡುಗರಿಗೆ ಮೋದಿ ಏನು ಮಾಡಿದ್ದಾರೆ? ನಾನು ಕರಾವಳಿ ಜನರ ಬಗ್ಗೆ ಯಾವತ್ತೂ ಲಘುವಾಗಿ ಮಾತಾಡಿಲ್ಲ. ಬಿಜೆಪಿ ಪ್ರಚಾರಕ್ಕೆ ಮೋದಿಯೇ ಮುಖ. ಮೋದಿ ಇಲ್ಲ ಅಂದ್ರೆ ದೇಶಕ್ಕೆ ರಕ್ಷಣೆ ಇಲ್ಲ ಅಂತ ಬಿಂಬಿಸಲಾಗ್ತಿದೆ ಅಂತ ಹೇಳಿದ್ರು. ಹಾಗಾದ್ರೆ ವಾಜಪೇಯಿ ಈ ರಾಷ್ಟ್ರಕ್ಕೆ ಭದ್ರತೆ ಕೊಟ್ಟಿಲ್ವಾ? ಮೋದಿ ಮಂಗಳೂರು ಮೂಲದ ಸಂಸ್ಥೆಗಳನ್ನ ದಿವಾಳಿ ಎಬ್ಬಿಸಿದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ರು. ಹಲವಾರು ಜನ ಕಾಂಗ್ರೆಸ್ ನಾಯಕರುಗಳು ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇಲ್ಲ. ಅದಕ್ಕೆ ನನಗೇನು ಬೇಜಾರಿಲ್ಲ, ಬೇಸರ ಇಲ್ಲ. ಅವ್ರಿಗೆ ಗೊತ್ತಿದೆ ನನ್ನನ್ನು ಮುಗಿಸ್ಲೇಬೇಕು. ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸ್ತಕ್ಕಂಥದ್ರ ಮುಖಾಂತರ ನನ್ನನ್ನು ಮುಗಿಸ್ಬೇಕು ಅಂತಕ್ಕಂಥ ಒಂದು ವರ್ಗ ಅಲ್ಲಿ ಹೊರಟಿದೆ. ಬಟ್ ಆ ವರ್ಗಕ್ಕೆ ಅಲ್ಲಿಯ ಜನತೆ ಯಾವುದೇ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಲ್ಲಿ. ಈಗ ನಾನು ಆ ಕ್ಷೇತ್ರಕ್ಕೆ 6 ದಿನ ಆಗಿದೆ, ಹೋಗೇ ಇಲ್ಲ, ಆ ಕಡೆ ತಿರುಗೂ ನೋಡಿಲ್ಲ. ಈವನ್ ನಾಳೆ ಸಹ ನಾನು ನಾಡಿದ್ದು ಎಲ್ಲ ಬೆಂಗಳೂರಿನ ಭಾಗದಲ್ಲಿ ಪ್ರವಾಸದಲ್ಲಿ ಇರ್ತೀನಿ. ನಾರ್ತು ಸೌತ್ ಕಾನ್ಸ್ಟಿಟ್ಯೂನ್ಸಿ, ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗಕ್ಕೆ ಹೋಗ್ತಾ ಇದ್ದೇನೆ. ನನಗಲ್ಲಿ ಕಾರ್ಯಕರ್ತರ ಮೇಲೆ ನಂಬಿಕೆ ಇದೆ, ಅಲ್ಲಿ ಜನತೆ ಮೇಲೆ ವಿಶ್ವಾಸ ಇದೆ ನನಗೆ. ಅದರಿಂದ ಮಂಡ್ಯದ ರಾಜಕಾರಣದಲ್ಲಿ ನಾನು ಯಾವುದೇ ರೀತಿಯಲ್ಲಿ ಯಾರಿಗೂ ದೋಷ ಕೊಡೋದಿಲ್ಲ. ಚುನಾವಣೆಯಲ್ಲಿ ಯಾರು ಬೇಕಾದರೂ ನಿಲ್ಬೋದು. ಈಗ ಪಾಪ ಅವ್ರು ಹೇಳ್ತಾರೆ ಕುತಂತ್ರ ಮಾಡ್ತೀವಿ ನಾವು ಅಂತಾರೆ. ಡೇ 1ನಿಂದ ನೋಡ್ತಾ ಇದ್ದೀರಿ, ಡೇ 1ನಿಂದ ಅದೆಂಥದ್ದು ನಾಮಿನೇಷನ್ನಲ್ಲಿ ಸರಿಯಾದ ರೀತಿ ನಾಮಿನೇಷನ್ ಆಗದೆ DC ಅವರನ್ನು ದುರುಪಯೋಗ ಪಡಿಸ್ಕೊಂಡ್ರು. ನಾಮಿನೇಷನ್ನೇ ನೀವು ತಿರಸ್ಕಾರ ಮಾಡಬೇಕು. ಇಷ್ಟೆಲ್ಲ ಡ್ರಾಮಾ ಮಾಡ್ಕೊಂಡು ಹೊರಟಿರ್ತಕ್ಕಂಥ ಈ ಕುತಂತ್ರಿಗಳು ನಮ್ಮ ಪಕ್ಷದ ಬಗ್ಗೆ ಕುತಂತ್ರ ರಾಜಕಾರಣ ಅಂತ ಹೇಳ್ತಾರೆ. ಮಾಡ್ತಿರೋದು ಪ್ರತಿ